ಮದುವೆ ಆಗೋಕೆ ಹೆಣ್ಣು ಸಿಗ್ತಿಲ್ಲ ಅಂತ ಗಂಡು ಮಕ್ಕಳು ಚಿಂತೆ ಆಗಿದ್ರೆ ಇಲ್ಲೊಬ್ಬ ಮೂರು ಮದುವೆ ಆಗಿದ್ದಾನೆ. ಸ್ಪೆಷಾಲಿಟಿ ಇರೋದು ಆತ ಮೂರು ಮದುವೆ ಆಗಿರೋದ್ರಲ್ಲಿ ಅಲ್ಲ, ಆ ಮೂರಕ್ಕೆ ಮೂರು IAS ಪಾಸ್ ಆಗಿರೋ IAS ಆಫೀಸರ್ಗಳು ಅನ್ನೋದು ವಿಶೇಷ. ಇಂಥದ್ದೆಲ್ಲ ನಮ್ಮಲ್ಲಿ ನಡೆಯೋದಿಲ್ಲ. ಉತ್ತರ ಭಾರತದಲ್ಲಿ ಇಂಥ ತಿಕ್ಕಲುಗಳ ಸಂಖ್ಯೆ ಹೆಚ್ಚು. ಅಂದಹಾಗೆ ಮದುವೆ ಆಗಿರೋ ವ್ಯಕ್ತಿ ಕೂಡ IAS ಆಫೀಸರ್. ಮಧ್ಯಪ್ರದೇಶ ಕೇಡರ್ನ 2014ರ ಬ್ಯಾಚ್ IAS ಅಧಿಕಾರಿಯಾಗಿರೋ ಪ್ರಸಾದ್ ಫೆಬ್ರವರಿ 11, 2023ನೇ ತಾರೀಕು ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ 2017ರ ಬ್ಯಾಚ್ ಅಧಿಕಾರಿ ಅಂಕಿತಾ ಧಾಕ್ರೆ ಅವರನ್ನು ಮದುವೆ ಆಗಿದ್ದಾರೆ. ವಿಶೇಷ ಏನಂದರೆ, ಧಾಕ್ರೆ ಪ್ರಸ್ತುತ ರಾಜ್ಯ ಆಡಳಿತ ಸೇವೆಗಳ ಸಚಿವಾಲಯದಲ್ಲಿ ಉಪಕಾರ್ಯದರ್ಶಿ. ಇವರ ಮದುವೆ ಸಮಾರಂಭದ ಫೋಟೋಗಳು ಆಚೆ ಬರ್ತಾ ಇದ್ದಂತೆ ಸೆನ್ಸೇಷನ್ ಶುರುವಾಗಿದೆ. ಅದಕ್ಕೆ ಕಾರಣನೂ ಇದೆ. ಯಾಕಂದರೆ ಅಂಕಿತಾ ಧಾಕ್ರೆ ಪ್ರಸಾದ್ ಅವರಿಗೆ ಮೂರನೇ ಹೆಂಡತಿ. ಹಾಗಂತ ಮೊದಲ ಇಬ್ಬರು ಹೆಂಡತಿಯರು ಈತನ ಜೊತೆಯಲ್ಲೇ ಇದ್ದಾರೆ ಅಂತ ಅಲ್ಲ. ಮೂಲತಃ ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯವರಾದ ಪ್ರಸಾದ್ 2013ರಲ್ಲಿ IPSಗೆ ಆಯ್ಕೆಯಾಗ್ತಾರೆ. 2014ರಲ್ಲಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 13ನೇ ರ್ಯಾಂಕ್ ಪಡೀತಾರೆ. IAS ಆಫೀಸರ್ ಆಗ್ತಾರೆ. ಅವರು IAS ಪಾಸ್ ಆಗಿ ಜಸ್ಟ್ 13 ವರ್ಷಗಳಲ್ಲಿ 3 ಮದುವೆ ಆಗಿದ್ದಾರೆ. 3 ಮದುವೆ ಆಗಿದ್ದಾರೆ ಅನ್ನೋದೇ ಸ್ಪೆಷಲ್. ಪ್ರಸಾದ್ ಅವರದ್ದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿ. ಇವರ ತಾತ ತಂಬೇಶ್ವರ ಪ್ರಸಾದ್ ಅಲಿಯಾಸ್ ಬಚ್ಚಾ ಬಾಬು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರಂತೆ. ಪ್ರಸಾದ್ ಅವರ ಮೊದಲ ಪತ್ನಿ IAS ಅಧಿಕಾರಿ, ಹೆಸರು ರಿಜು ಬಫ್ನಾ. ಅವರು ಈಗಲೂ ಮಧ್ಯಪ್ರದೇಶದಲ್ಲೇ ಶಾಜಾಪುರ ಅನ್ನೋ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿದ್ದಾರೆ. IAS ಟ್ರೈನಿಂಗ್ ನಡೀತಾ ಇರುವಾಗ ಪರಿಚಯ ಆಗಿ ಲವ್ ಆಗಿ ಮದುವೆ ಆದ್ರಂತೆ. ಆದರೆ ಈ ಮದುವೆ 2 ವರ್ಷಕ್ಕೆ ಬ್ರೇಕಪ್ ಆಯಿತು. ಆಮೇಲೆ ಅವಿಪ್ರಸಾದ್ ಅವರಿಗೆ ರಿಜು ಬಫ್ನಾ ಅವರು ಡಿವೋರ್ಸ್ ಕೊಟ್ಟರು. ರಿಜು ಬಫ್ನಾ ಅವರು ಕೂಡ 2014ರ IAS ಬ್ಯಾಚ್ ಅಧಿಕಾರಿಯಾಗಿದ್ದವರು. ಮೊದಲ ಪತ್ನಿಯಿಂದ ದೂರವಾದ ಅವಿಪ್ರಸಾದ್ ಮಿಶಾ ಸಿಂಗ್ ಅನ್ನೋರನ್ನ ಮದುವೆ ಆಗ್ತಾರೆ. ಈ ಮಿಶಾ ಸಿಂಗ್ ಕೂಡ IAS ಆಫೀಸರ್. ಆಕ್ಚುಯಲ್ ಆಗಿ ಆಂಧ್ರ ಪ್ರದೇಶ ಕೇಡರ್ IAS ಆಫೀಸರ್ ಆಗಿದ್ದ ಮಿಶಾ ಸಿಂಗ್ ಅವಿಪ್ರಸಾದ್ ಅವರಿಗೋಸ್ಕರ ಮಧ್ಯಪ್ರದೇಶ ಕೇಡರ್ ಆಫೀಸರ್ ಆಗಿ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ. ಇವರ ಮದುವೆ 4 ವರ್ಷ ನಡೆಯುತ್ತೆ. ವಿಚಿತ್ರ ಅಂದರೆ, ಮಿಶಾ ಸಿಂಗ್ ಅವರು 4 ವರ್ಷದ ನಂತರ ಪ್ರಸಾದ್ ಅವರಿಗೆ ಡಿವೋರ್ಸ್ ಕೊಡ್ತಾರೆ. ಅವರು ಈಗಲೂ ರತ್ಲಂ ಅನ್ನೋ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಾರೆ. ಈಗ ಮದುವೆ ಆಗಿರೋದು ಅಂಕಿತಾ ಧಾಕ್ರೆ ಅವರನ್ನ. 2017ರ ಬ್ಯಾಚ್ IAS ಆಫೀಸರ್, ಮಧ್ಯಪ್ರದೇಶ ಕೇಡರ್ನವರೇ. ಈ ಅಂಕಿತಾ ಧಾಕ್ರೆ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿಷಯ ಏನು ಗೊತ್ತಾ? ಪ್ರಸಾದ್ ಅವರ ಮೊದಲ ಇಬ್ಬರು IAS ಪತ್ನಿಯರು ಈಗ ಪ್ರಸಾದ್ ಅವರಿಗೆ ರಿಪೋರ್ಟ್ ಮಾಡ್ಕೋಬೇಕಂತೆ. ಅಷ್ಟೇ ಅಲ್ಲ, ಪ್ರಸಾದ್ ಅವರ 3ನೇ ಪತ್ನಿಗೂ ರಿಪೋರ್ಟ್ ಮಾಡ್ಕೋಬೇಕಂತೆ. ವಿಶೇಷ ಅಂದರೆ, ಇವರಿಗೆ ಇನ್ನು 39 ವರ್ಷ. IAS ಆಫೀಸರ್ ಆಗಿ 12 ವರ್ಷ. 12 ವರ್ಷದಲ್ಲಿ 3 ಮದುವೆ. 3ಕ್ಕೆ 3 IAS ಆಫೀಸರ್ ಜೊತೆನೇ ಮದುವೆ. ಅಬ್ಬಬ್ಬಾ, ಲಾಟ್ರಿ ಅನ್ಬೇಡಿ.